ವಿದ್ಯುತ್ ಖಾಸಗೀಕರಣವನ್ನ ವಿರೋಧಿಸಿ ಸೋಮವಾರದಂದು ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಘಟಕ ನೀಡಿದ ಸಾಗರ ಬಂದ್ಗೆ ಉತ್ತಮ ಪ್ರತಿಕ್ರಿಯೆಯು ವ್ಯಕ್ತವಾಗಿದೆ. ನಗರದ ಪ್ರಮುಖ ಬೀದಿಗಳಲ್ಲಿ ಅಂಗಡಿ ಮುಂಗಟ್ಟುಗಳು ಬಾಗಿಲನ್ನ ಮುಚ್ಚಿಸುವುದರ ಮೂಲಕ ಸಂಪೂರ್ಣ ಬಂದ್ಗೆ ಯಶಸ್ವಿಯಾಗಿದೆ. ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಇಲ್ಲಿಯವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಪ್ರತಿಭಟನೆಯಲ್ಲಿ ನೂರಾರು ರೈತರು ಪಾಲ್ಗೊಂಡಿದ್ದರೆ ಗ್ರಾಮೀಣ ಭಾಗದಿಂದ ರೈತರು 35 ಟ್ರ್ಯಾಕ್ಟರ್ಗಳಲ್ಲಿ ಆಗಮಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸಾಗರ ಪಟ್ಟಣದ ಟ್ರ್ಯಾಕ್ಟರ್ಗಳ ರ್ಯಾಲಿಯು ವಿಶೇಷವೇ ಆಗಿತ್ತು. ರೈತರು ವಿದ್ಯುತ್ ಖಾಸಗೀಕರಣದ ವಿರುದ್ಧ ಘೋಷಣೆಗಳನ್ನ ಕೂಗಿ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಮನವಿಯನ್ನ ಸಲ್ಲಿಸಿದರು. ಇವತ್ತು ಏನು ನಮ್ಮ ರೈತ ಬಾಂಧವರೆಲ್ಲರೂ ಒಟ್ಟಿಗೆ ಸೇರಿ ವಿದ್ಯುತ್ ಪ್ರಸರಣನ ಖಾಸಗೀಕರಣಗೊಳಿಸುವುದರ ವಿರುದ್ಧವಾಗಿ ತಾವೇನು ಹೋರಾಟ ಮಾಡ್ತಾ ಇದ್ರಿ ಮತ್ತು ಇದನ್ನು ಮನವಿಯನ್ನ ಮೂಲತಃ 7 ಪ್ರಮುಖ ಅಂಶಗಳನ್ನು ಒಳಗೊಂಡಂತೆ ಇನ್ನೂ ಹಲವಾರು ಕಾರಣಗಳನ್ನು ನೀಡಿ ತಾವೇನು ಖಾಸಗೀಕರಣ ಮಾಡಬಾರ್ದು ಪ್ರಸರಣ ವ್ಯವಸ್ಥೆನ ಅಂತ ಹೇಳಿ ತಾವೇನು ಮನವಿ ಸಲ್ಲಿಸಿದ್ರಿ. ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವಂತ ಕೆಲಸನ ನಾನು ಪತ್ರ ವ್ಯವಹಾರದ ಮೂಲಕ ಮಾಡ್ತೀನಿ. ಸಾಗರದ ಮಹಾಗಣಪತಿ ದೇವಸ್ಥಾನದ ಬಳಿ ಮೆರವಣಿಗೆಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಬಿಆರ್ ಜಯಂತ್ ಅವರು ಹಸಿರು ಬಾವುಟವನ್ನ ತೋರಿಸುವ ಮೂಲಕ ಪ್ರತಿಭಟನಾ ಮೆರವಣಿಗೆಗೆ ಚಾಲನೆಯನ್ನ ನೀಡಿ ಮಾತನಾಡಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನ ಖಾಸಗೀಕರಣದ ತೆಕ್ಕೆಗೆ ತಳ್ಳುವುದನ್ನ ಖಂಡಿಸಿದರು. ಈಗಾಗಲೇ ಕೇಂದ್ರ ಸರ್ಕಾರ ಬಿಎಸ್ಎನ್ಎಲ್ ಸೇರಿ ಅನೇಕ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡಲು ಮುಂದಾಗಿದ್ದು, ಅದಾನಿ ಅಂಬಾನಿಯಂತಹ ಬಂಡವಾಳ ಶಾಹಿಗಳ ಮೊಬೈಲ್ ಸಂಸ್ಥೆಗಳ ಉತ್ತೇಜಿಸುವ ಮೂಲಕ ಸರ್ಕಾರಿ ಸ್ವಾಮ್ಯದ ಬಿಎಸ್ಎನ್ಎಲ್ ವಿನಾಶದ ಅಂಚನ್ನ ತಲುಪಿದೆ ಎಂದು ದೂರಿದರು. ಬಳಿಕ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ದಿನೇಶ್ ಶಿರ್ವಾಳ್ ರವರು ಮಾತನಾಡಿ, ವಿದ್ಯುತ್ ಕಂಪನಿಗಳನ್ನ ಖಾಸಗೀಕರಣ ಮಾಡಬಾರದು ಎಂದು ರಾಜ್ಯದಾದ್ಯಂತ ರೈತ ಸಂಘವು ಪ್ರತಿಭಟನೆ ಮತ್ತು ಹೋರಾಟವನ್ನ ನಡೆಸುತ್ತಿದ್ರು. ಸರ್ಕಾರವು ಸೌಜನ್ಯಕ್ಕೂ ಒಂದು ಹೇಳಿಕೆಯನ್ನ ನೀಡದೇ ಇರುವುದು ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ. ತಕ್ಷಣ ಖಾಸಗೀಕರಣ ನಿಲುವಿನಿಂದ ರಾಜ್ಯ ಸರ್ಕಾರ ಹೊರಗೆ ಬರಬೇಕು ಎಂದು ಮನವಿಯನ್ನ ಮಾಡಿದರು. ವಾದವನ್ನ ಜನರ ಅಭಿಪ್ರಾಯಕ್ಕೆ ಗೌರವ ಕೊಟ್ಟು ಇವತ್ತು ಮುಖ್ಯಮಂತ್ರಿ ಆಗಿದ್ದೀನಿ, ನಿಮಗೆ ಶುಭಾಶಯಗಳನ್ನ ತಿಳಿಸ್ತಾ ನಿಮ್ಮ ವರ್ತನೆಯಲ್ಲಿ ನಾನು ಬದಲಾವಣೆಯನ್ನು ಬಯಸ್ತಾ ಇದ್ದೇನೆ. ನಾವು ರೈತರೆಲ್ಲರೂ ಕೂಡ ನಿಮ್ಮ ವರ್ತನೆಯಲ್ಲಿ ಬದಲಾವಣೆಯನ್ನ ಬಯಸ್ತಾ ಇದ್ದೇವೆ. ನೀವು ಇದನ್ನ ಖಾಸಗೀಕರಣ ಮಾಡೋದೇ ಆದ್ರೆ ಸರ್ಕಾರವನ್ನೇ ಖಾಸಗೀಕರಣ ಮಾಡ್ಬಿಡ್ರಿ. ಯಾರಾದ್ರೂ ಖರೀದಿ ಮಾಡ್ಲಿ, ಹೌದಾ? ಸರ್ಕಾರವನ್ನೇ ಖಾಸಗೀಕರಣ ಮಾಡ್ಬಿಡ್ರಿ. ಇಲ್ಲೆಲ್ಲಾರು ಖಾಸಗೀಕರಣ ಉದ್ಯೋಗಿಗಳು ಆಗ್ಬಿಡ್ರಿ. ಪೊಲೀಸ್ ಇವತ್ತು ರೈತರು ನಾವು ಬರ್ಬೇಕಾದ್ರೆ ಪೊಲೀಸ್ ಅಧಿಕಾರಿಗಳಿಗೆ ನಾನು ಮಾಹಿತಿ ಕೊಡ್ತೇನೆ, ನಿಮ್ ಜೊತೆ ಗುದ್ದಾಟ ಮಾಡಕ್ಕೆ ನಾವು ಬರಲ್ಲ, ನಾವು ಅದು ಕೇಳಲಿಕ್ಕೆ ಬರ್ತೀವಿ. ನೀವು ಬೇರೆ ಬೇರೆ ಪಕ್ಷದ ಹೋರಾಟದಲ್ಲಿ ನೀವು ಹೇಗಿರ್ತೀವಿ ಅನ್ನೋದನ್ನು ನಾನು ಗಮನಿಸಿದ್ದೀನಿ. ರೈತ ಹೋರಾಟದಲ್ಲಿ ಮಾತ್ರ ಹೀರೋಗಳಾಗ್ಬಿಡ್ತೀವಿ. ನಿಮಗೆ ಮೈಲಿಗೆ ಇರಬಹುದು, ಪೊಲೀಸರಿಗೆ ನಮ್ಮ ಟ್ರ್ಯಾಕ್ಟರ್ಗಳು ಮೈಲಿಗೆ ಇರಬಹುದು, ನಮ್ಮ ರೈತರಿಗೆ ಟ್ರ್ಯಾಕ್ಟರ್ಗಳು ಮಹಾಲಕ್ಷ್ಮಿ ರೂಪ, ಹೌದಾ? ನಮಗೆ ಗೊತ್ತಿಲ್ಲದ ಹಾಗೆ ಟ್ರ್ಯಾಕ್ಟರ್ಗಳನ್ನ ಅಡ್ಡ ತಿರುಗಿಸಿ ಇದು ಬಹಳ ಬುದ್ಧಿವಂತಿಕೆ ಬಂದಿದ್ದೇವೆ ಅಂತ ಹೇಳಿ ಭಾವಿಸ್ಕೊಳ್ಬೇಡಿ. ನಾವು ಕರೆಸಿದ್ದೇ ಬೆಳವಣಿಗೆ. ನಮಸ್ತೆ. ಇವತ್ತು ನಮ್ಮ ಸಾಗರದ
ಇಡೀ ಸಾಗರ ತಾಲೂಕಿನ ನಾಗರಿಕರು ರೈತ ಸಂಘದ ಹೋರಾಟದ ಮುಂಚೂಣಿಯನ್ನು ಹಿಡಿದಿರ್ತಕ್ಕಂಥ ನಮ್ಮ ದಿನೇಶ್ ಶಿರ್ವಾಳ ಅವರ ಮುಖಂಡತ್ವದಲ್ಲಿ ಇವತ್ತು ಈ ಟಾಟಾ ಕಂಪನಿಗಳು ಏನು ಇವತ್ತು ನಮ್ಮ ರೈತರ ಮೇಲೆ ಖಾಸಗೀಕರಣವನ್ನು ಮಾಡಬೇಕು ಅಂತ ಹೇಳಿ ಈಗ ಸರ್ಕಾರ ಅದಕ್ಕೆ ಬೆಂಬಲವನ್ನು ಕೊಡಬಾರ್ದು. ಖಾಸಗೀಕರಣವನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾಕೆಂದರೆ ಸರ್ಕಾರದ ಒಂದು ಅಂಗಸಂಸ್ಥೆಗಳು ಸರ್ಕಾರದ ಲೆವೆಲಲ್ಲೇ ಇರಬೇಕು. ಯಾಕೆಂದರೆ ಇವತ್ತು KEB ಅಂದರೆ ಅದನ್ನು ನಾವು ಬೇರೆಯವರಿಗೆ ಅದನ್ನು ಖಾಸಗಿ ಕೊಟ್ಟುಬಿಟ್ರೆ ನಾವು ರೈತರ ಕತೆ ಏನಾಗುತ್ತೆ? ಇವತ್ತು ನಮಗೆ 24 ಗಂಟೆ ಕರೆಂಟ್ ಇವತ್ತು ನಾವು ಬೋರ್ವೆಲ್ಗಳು ಅಥವಾ ಬಾವಿಗಳನ್ನು ತೆಗೆದು ನಮ್ಮ ತೋಟಕ್ಕೂ ಗದ್ದೆಗಳಿಗೂ ನೀರು ಬಿಡ್ಕೊತೀವಿ ನಾವು. ಅಂತಹ ಸಂದರ್ಭದಲ್ಲಿ ನಮಗೆ ಈ ಖಾಸಗೀಕರಣ ಆಯಿತು ಅಂದರೆ ಅವರು ಮೀಟ್ರ್ ಹಾಕ್ತಾರೆ. ಮೀಟ್ರ್ ಹಾಕಿದ ಮೇಲೆ ನಾವು ಅನಾಧಿಕೃತ ನಾವು ಪಂಪ್ ಸೆಟ್ಗಳನ್ನು ತಗೊಂಡ್ರೆ ಅವ್ರು ಕಿತ್ತಾಕ್ತಾರೆ. ಹಾಗಾಗಿ ಅದನ್ನು ದಯವಿಟ್ಟು ಖಾಸಗೀಕರಣ ಕೊಡಬಾರ್ದು. ಟಾಟಾ ಕಂಪನಿಯವರಿಗೆ ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರದವ್ರು ಕೊಡಬಾರ್ದು ಅಂತೇಳಿ ಈ ತಮ್ಮ ಮೂಲಕ ನಾವು ರೈತ ಸಂಘದ ಎಲ್ಲ ಹೋರಾಟಗಾರರ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಸಾಗರದ ಮಹಾಜನತೆಗೂ ಕೂಡ ನಾನು ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಇದು ನಮ್ಮ ರೈತರಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಅಲ್ಲ. ಇದು ಇಡೀ ಸಾಗರದ ಮಹಾಜನತೆಗೂ ಕೂಡ ಸೇರಿರ್ತಕ್ಕಂಥ ವಿಷಯ ಇದೆ. ಪ್ರತಿಯೊಬ್ಬರು ಬಂದನ್ನು ಆಚರಿಸಬೇಕು. ರಾಜ್ಯಕ್ಕೆ 3 ಅಂಶಗಳು ದುರಂತ, 3 ಘಟನೆಗಳು. ಒಂದು, ಈ ರೀತಿಯ 5 ವಿದ್ಯುತ್ ಕಂಪನಿಗಳಿದ್ದಾವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಮೆಸ್ಕಾಂ, ಸೆಸ್ಕಾಂ ಅಂತ ಹೇಳ್ತಕ್ಕಂಥ ಒಂದು 5 ಕಂಪನಿಗಳು. ಈ 5 ಕಂಪನಿಗಳನ್ನ ಇವತ್ತು 19 ಜಿಲ್ಲೆಗಳಲ್ಲಿ ಖಾಸಗೀಕರಣ ಮಾಡಿ ಹೊರಟಿರ್ತಕ್ಕಂಥದ್ದು ಈ ರಾಜ್ಯದ ಅಲ್ಲ, ದಕ್ಷಿಣ ಭಾರತದ ಅತ್ಯಂತ ದುರಂತದ ಸಂಗತಿ ಅಂತ ಹೇಳಕ್ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ನಮ್ಮದೇ ಆದಂತ ಈ ತಾಲೂಕಿನಲ್ಲಿ ಅಣು ವಿದ್ಯುತ್ ಸ್ಥಾವರವನ್ನು ಕೂಡ ನಿರ್ಮಾಣ ಮಾಡಿ ಹೊರಟಿರ್ತಕ್ಕಂಥದ್ದು ಕೂಡ ಈ ರಾಜ್ಯದ ದುರಂತ. ಇದು ದಕ್ಷಿಣ ಭಾರತದ ದುರಂತ ಅಂತ ಹೇಳಕ್ ಬಯಸ್ತಾ ಇದ್ದೇನೆ. ಇದು ಅಲ್ಲದೆ ಈ ಒಂದು ನೆಲದಲ್ಲಿ, ಈ ಕರ್ನಾಟಕ ರಾಜ್ಯದಲ್ಲಿ ಈ ಶರಾವತಿ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರಪ್ಪ ಮಣಿಘಟ್ಟ, ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಉಮೇಶ್ ಪಾಟೀಲ್, ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯಾಧ್ಯಕ್ಷ ರಮೇಶ್ ಕೆಳದಿ, ಪ್ರಮುಖರುಗಳಾದ BA ಇಂದೂಧರ ಬೇಸೂರು, ಕುಂಟಗೌಡ ಸೀತಾರಾಮ್, ವಾಶಂ ರಾಮಚಂದ್ರ, ಶಿಕಾರಿಪುರ ರೈತ ಸಂಘದ ಅಧ್ಯಕ್ಷರಾದ ಪ್ರಮೋದ್ DP ಇತರರು ಹಾಜರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.